ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು ಬೀಟ್ರೂಟ್ ಜ್ಯೂಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬೀಟ್ರೂಟ್ 1 ಬೌಲ್, ಏಲಕ್ಕಿ ಬಾಳೆಹಣ್ಣು 2, ಸಕ್ಕರೆ 4 ಟೇಬಲ್ ಸ್ಪೂನ್, ಏಲಕ್ಕಿ ಪೌಡರ್ ಅರ್ಧ ಟೀ ಸ್ಪೂನ್, ಗೋಡಂಬಿ, ಬಾದಾಮಿ, ಪಿಸ್ತಾ 3 ಪುಡಿ ಮಾಡಿಟ್ಕೊಂಡಿದ್ದೀನಿ, ಗೋಡಂಬಿ 3, ದ್ರಾಕ್ಷಿ 8 ತೊಗೊಂಡಿದ್ದೀನಿ, ಹಾಲು 1 ಗ್ಲಾಸ್. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಬೀಟ್ರೂಟ್ ನೋಡಿ, ಬಾಳೆಹಣ್ಣು ಈ ಥರ ಮುರಿದಾಕೊಳ್ಳಿ. ಗೋಡಂಬಿ, ದ್ರಾಕ್ಷಿ, ಸಕ್ಕರೆ, ಏಲಕ್ಕಿ ಪೌಡ್ರು, ಹಾಲು ಸ್ವಲ್ಪ ಹಾಕೊಳ್ಳಿ. ಮೊದಲು ರುಬ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅನಿಮಿಯಾ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ಸರಿಯಾಗಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಯಾರು ತಿನ್ನೋದಿಲ್ವೋ ಅವ್ರಿಗೆ ಅನಿಮಿಯಾ ಕಾಣಿಸ್ಕೊಳ್ಳುತ್ತೆ. ಬೀಟ್ರೂಟ್ನಲ್ಲಿ ವಿಟಮಿನ್ B3, B6, ವಿಟಮಿನ್ ಸಿ, ಮೆಗ್ನೀಷಿಯಮ್, ಬೀಟಾ ಕೆರೋಟಿನ್, ಖನಿಜಾಂಶ, ಕ್ಯಾಲ್ಶಿಯಂ, ಜಿಂಕ್, ಕಬ್ಬಿಣಾಂಶ ತುಂಬ ಹೇರಳವಾಗಿದೆ. ಕಣ್ಣಿಗೆ ಬೇಕಾದ ವಿಟಮಿನ್ ಎ ಕೂಡ ಇದರಲ್ಲಿದೆ. ಇದರ ಉಪಯೋಗ ತಿಳ್ಕೊಳ್ಳಿ. ಕೆಂಪು ರಕ್ತ ಕಣಗಳನ್ನ ಹೆಚ್ಚಿಸುತ್ತದೆ, ರಕ್ತವನ್ನು ಶುದ್ಧೀಕರಿಸುತ್ತೆ, ತಲೆ ಕೂದಲು ಬಿಳಿಯಾಗದಂತೆ ತಡೆಯುತ್ತೆ. ನೋಡಿ ಆಗಿದೆ. ಗ್ಲಾಸ್ಗೆ ಹಾಕೊತಾ ಇದ್ದೀನಿ. ಸುಸ್ತು, ಉಸಿರಾಟದ ತೊಂದರೆ, ಅಧಿಕ ರಕ್ತದೊತ್ತಡ ಕಡಿಮೆ ಮಾಡುತ್ತೆ, ದೇಹದಲ್ಲಿರೋ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ, ದೇಹದಲ್ಲಿರೋ ಕ್ಯಾಲೋರಿನ ಕೂಡ ಕಡಿಮೆ ಮಾಡುತ್ತೆ, ಚರ್ಮ ಒಣಗದಂತೆ ಮಾಡುತ್ತೆ, ತುಟಿಗಳಿಗೆ ಬೀಟ್ರೂಟ್ ರಸನ ಸವರೋದ್ರಿಂದ ನೈಸರ್ಗಿಕವಾಗಿ ತುಟಿಗಳನ್ನ ಅಂದವಾಗಿ ಆರೋಗ್ಯವಾಗಿ ಇಡುತ್ತೆ. ಓದೋ ಮಕ್ಕಳಿಗೆ ವಾರದಲ್ಲಿ 4 ದಿನ ಈ ಜ್ಯೂಸ್ ಕೊಟ್ಟರೆ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತೆ. ದೊಡ್ಡವರು ಕೂಡ ಈ ಜ್ಯೂಸ್ ಕುಡಿಬೋದು. ಇದರಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ಗರ್ಭಿಣಿ ಮಹಿಳೆಯರು ಈ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು. ಸಕ್ಕರೆ ಕಾಯಿಲೆ ಯಾರಿಗೆ ಹೆಚ್ಚಾಗಿರುತ್ತೋ ಅವ್ರು ತಗೊಳ್ಳೋದು ಬೇಡ. ಬೀಟ್ರೂಟ್ ಜ್ಯೂಸ್ ರೆಡಿ ಟು ಸರ್ವ್.